ನಗರ ಜಿಲ್ಲೆ ಮಾಗಡಿ ತಾಲೂಕ್ ಸೋಲೂರಿನಲ್ಲಿ ನಾವು ಊರಿನೊಳಗಡೆ ನಾವು ಬೆಳಿಲಿಲ್ಲ. ಊರಾಚೆ ಜಮೀನಿನಲ್ಲಿ ಮನೆ ಕಟ್ಕೊಂಡು ನಮ್ಮಜ್ಜಿ ನಮ್ಮನ್ನ ಸಾಕಿ ಯಾವ ರೀತಿ ಊಟ ಅಂದ್ರೆ 7-8 ಹಸುಗಳು ಕರಾವು ಕರಿತಾ ಇತ್ತು ಹಾಲು. ಅವಾಗ ಹಾಲು ಮಾರೋಂಗಿಲ್ಲ. ಆ ಹಾಲನ್ನ ಮೊಸರು ಮಾಡಿ ಬೆಣ್ಣೆ ತುಪ್ಪ ದೊಡ್ಡ ಗಡಿಗೆನಲ್ಲಿ ತುಪ್ಪ ದಾನ ಕೊಡ್ತಾ ಇದ್ವಿ. ಮೇಷ್ಟ್ರಿಗೆ ಹಾಲು ದಾನ, ದಫೆದಾರರಿಗೆ ದಾನ ಕೊಡ್ತಾ ಇದ್ವಿ. ಯಾಕೆಂದ್ರೆ ಅಷ್ಟು ಉತ್ಪತ್ತಿ ಆಗ್ತಿತ್ತು. ನಾವು ಸ್ಕೂಲು ಇರಲಿಲ್ಲ. 7-8 ವರ್ಷ ಹುಟ್ಟಿ ಆಗಿದ್ರು ನಾವು ಸ್ಕೂಲಿಗೆ ಸೇರ್ಸಕ್ಕೆ ಸ್ಕೂಲ್ ಇಲ್ಲ. ಆಗ ಒಬ್ಬ ಫಾದರ್ ಆ ಊರಿಗೆ ಬಂದು ಒಂದು ಚರ್ಚ್ ಎಸ್ಟಾಬ್ಲಿಷ್ ಮಾಡಿ ಸ್ಕೂಲ್ ಓಪನ್ ಮಾಡಿದರು. ಆಗ ನಾವೆಲ್ಲ 5 ವರ್ಷ 11 ತಿಂಗಳಲ್ಲಿ ಸೇರ್ಬೇಕಾದ ಮಕ್ಕಳು 8-9 ವರ್ಷ ಆದ್ಮೇಲೆ ನಾವು ಪ್ರೈಮರಿ ಸ್ಕೂಲ್ಗೆ ಸೇರಿದ್ವಿ. ಆದ್ರೂ ಇಂಟೆಲಿಜೆಂಟ್, ಬಹಳ ಇಂಟೆಲಿಜೆಂಟ್. ಅಂದ್ರೆ ಮಾಸ್ಟ್ರು ನಮ್ಮನ್ನ, ನಾನು ಅದರಲ್ಲೂ ಆ ಸ್ಕೂಲ್ನಲ್ಲಿ ಹೈಯೆಸ್ಟ್. ಅವರು ಏನಾದ್ರೂ ಹೇಳಿದ್ರೆ ನನಗೆ ಗೊತ್ತಿದೆ. ಏನು ಓದಿದ್ದೀರಾ ನೀವು? ಎಷ್ಟುವರೆಗೂ ಓದಿದ್ದೀರಾ? ಎಷ್ಟು ಓದಿದ್ದೀರಾ ನೀವು? ಎಜುಕೇಶನ್ ಏನು? ನೀವು ಎಜುಕೇಶನ್ BA ಪಾಸ್ ಮಾಡಿದ್ದೀನಿ. ಗವರ್ಮೆಂಟ್ ಸ್ಕೂಲಲ್ಲಿ ಓದಿರೋದಾ? ಗವರ್ಮೆಂಟ್ ಸ್ಕೂಲಲ್ಲಿ ಓದಿರೋದು. ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದಿರೋದು ನಾನು. ಅವಾಗ ಇಂಗ್ಲಿಷ್ ಮೀಡಿಯಂ ಇತ್ತಾ? ಅವಾಗೆಲ್ಲ ಇಂಗ್ಲಿಷ್ ಮೀಡಿಯಂ ಇತ್ತಾ? ಇತ್ತು. ನಮ್ಮ ಟೈಮ್ ನಲ್ಲಿ ಕುದೂರ್ಗೆ ಇಂಗ್ಲಿಷ್ ಮೀಡಿಯಂ, ಕನ್ನಡ ಮೀಡಿಯಂ ಇಲ್ಲ. ನಾನು ತುಮಕೂರಿನಲ್ಲಿ ಹೋಗಿ 8ನೇ ಕ್ಲಾಸ್ಗೆ ಸೇರ್ಬೇಕಾದ್ರೆ ಓದಕ್ಕೆ ಅವಕಾಶ ಇಲ್ಲ. ತುಮಕೂರ್ಗೆ ಹೋಗಿ ಸೇರಿದೆ. ಅಲ್ಲಿ ಅವರು ಇಂಗ್ಲಿಷ್ ಮೀಡಿಯಂ ಓದಿದ್ರೆ ಆಗಲ್ಲ, ಕನ್ನಡ ಮೀಡಿಯಂ ಅಂದ್ರು. ಕನ್ನಡ ಮೀಡಿಯಂಗೆ ಸೇರಿದೆ. ಆಮೇಲೆ ನೋಡಿದ್ರೆ ಅಲ್ಲಿ ಕವಳಕ್ಕೆ ತೊಂದರೆ ಆಗೋಯ್ತು. ನಮ್ಮ ಅಜ್ಜಿ ಏನ್ ಮಾಡಿದ್ಲು, ಅಯ್ಯೋ ಏನು ರೇಷನ್ ಕೊಟ್ರು ಊಟ ಹಾಕಲ್ಲ, ಬೇಡಪ್ಪ ಬಿಟ್ಟು ಬಂದ್ಬಿಡು. ಇಲ್ಲೇ 5 ಮೈಲಿ ಇದೆ, ಇಂಗ್ಲಿಷ್ ಮೀಡಿಯಂ ಇದೆ. ಹುಡುಗರು 15-16 ಜನ ಹೋಗ್ತಾ ಇದ್ದಾರೆ. ಸೈಕಲ್ ಕೊಡಿಸ್ತೀನಿ ಹೋಗಪ್ಪ ಅಂದ್ರು. ಬೇಡಮ್ಮ ಸೈಕಲ್. 15 ಜನ ಹುಡುಗರು ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಾನ್ಯಾಕೆ ಸೈಕಲ್ ಮೇಲೆ ಹೋಗ್ಬೇಕು, ನಿಮ್ ಜೊತೆನಲ್ಲೇ ಬರ್ತೀವಿ. ಒಂದು ಅವರು ಕ್ಲಾರ್ಕ್ ಏನ್ ಮಾಡಿದ, ಹೆಡ್ ಮಾಸ್ಟರ್ಗೆ ಕನ್ನಡ ಮೀಡಿಯಂನಲ್ಲಿ ಓದಿದ ಹುಡುಗ ಇವನು ಇಂಗ್ಲಿಷ್ ಮೀಡಿಯಂಗೆ ಇವಾಗ 9ಕ್ಕೆ ಸೇರಿದ್ರೆ ಹೇಗೆ ಅಂದ್ರು. ಹೆಡ್ ಮಾಸ್ಟರ್ ಫಿಲಂ ಆಕ್ಟರ್ ಅವರು. ಹೆಡ್ ಮಾಸ್ಟರ್ ಏನೋ ಕನ್ನಡ ಮೀಡಿಯಂನಲ್ಲಿ ಓದಂತೆ, ಇಂಗ್ಲಿಷ್ ಮೀಡಿಯಂ ಇಲ್ಲಿ ಕಷ್ಟ ಆಗಲ್ವೇನೋ ಅಂದ್ರು. ಇಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊಂತೀನಿ ಕೊಡಿ ಅಂದೆ. ಕೊಟ್ರು. 9ನೇ ಕ್ಲಾಸ್ನಲ್ಲಿ ಹೋದ ವರ್ಷ ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿರೋ ಹುಡುಗರಿಗಿನ್ನ ಕೆಳಿಕಾಕಿ ನಾವು ಫಸ್ಟ್. ವೆರಿ ಗುಡ್, ವೆರಿ ಗುಡ್. ಹೆಡ್ ಮಾಸ್ಟರ್, ಬಾರೋ ಇಲ್ಲಿ ಬಹಳ ಕಿಲಾಡಿ ಇದ್ದೀಯ ಕೊಡು, ನೀನು ಇಂಟೆಲಿಜೆಂಟ್. ಹೋದ ವರ್ಷ 8ರಲ್ಲಿ ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದಿಯವ್ರೆ ಡುಮ್, 9ನೇ ತಾರೀಕಿಗೆ ಡುಮ್ ಮಾಡಿದವ್ರೆ. ನಿನಗೇನೆ ಬಂದ ಆ ತರ ದೊಡ್ಡಪ್ಪ ಓದಿದ್ವಿ. ಅವಾಗೆಲ್ಲ ಊಟ ಹೇಗಿತ್ತು? ಊಟ ಎಲ್ಲ ನಿಮ್ಗೆ ಊಟ ಫಸ್ಟ್ ಕ್ಲಾಸ್. ಹೇಳಿದ್ನಲ್ಲ, ಮೊಸರು, ಬೆಣ್ಣೆ, ತುಪ್ಪ ಎರ್ಚಾಡೋದು. ತರಕಾರಿ ಬೆಳೀತಿದ್ರಾ? ನೀವೇ ಬೆಳೀತಿದ್ರ ತರಕಾರಿನ? ತರಕಾರಿ ಎಲ್ಲ ನೀವೇ ಬೆಳೀತಿದ್ರಾ? ನಾವು ತೋಟ ಮಾಡ್ತಿದ್ವಲ್ಲ. ಹೀರೆಕಾಯಿ, ಬೆಂಡೆಕಾಯಿ, ಮೆಣಸಿನಕಾಯಿ, ಫಲಗಟ್ಲೆ ಮೆಣಸಿನಕಾಯಿ ಬೆಳೆದು ಒಣಗಿಸಿ ಚೀಲದಲ್ಲಿ ಬಿಡುತ್ತಿದ್ದೆ. ಆವಾಗಿನ ಕಾಲಕ್ಕೂ ಇವಾಗಿನ ಕಾಲಕ್ಕೂ ನಮ್ ಕಲ್ಚರ್ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ನಿಮಗೆ?
ಹೋಯ್ತು. ಅವಾಗ ಏನ್ ಚೆನ್ನಾಗಿತ್ತು, ಇವಾಗ ಏನ್ ಸರಿ ಇಲ್ಲ. ಏನ್ ಚೆನ್ನಾಗಿತ್ತು ಅಂದ್ರೆ ಒರಡು ಭೂಮಿನೇ ಉಕ್ಕತದೇನೋ ಅನ್ನೋ ತರ ಇತ್ತು. ಈಗೇನು ಇಲ್ಲ, ಎಲ್ಲ ಬೋಳಿ ಮಕ್ಕಳು ಮೋಸ ಮಾಡೋದು, ಕಳ್ತನ ಮಾಡೋದು, ಕೊಲೆ ಮಾಡೋದು. ಎಲ್ಲ ಬೆಳೆಸ್ತಿರಲ್ಲ ನೀವೇ, ಗಿಡ ಬೆಳೆಸೋದು, ನೀರ್ ಹಾಕೋದಿಲ್ಲ. ಆಸಕ್ತಿ ಯಾಕೆ ಅಷ್ಟೊಂದು ಆಸಕ್ತಿ? ಏನಾಗುತ್ತೆ ಅಂದ್ರೆ ನಾವು ಮಾರೋರಲ್ಲ, ಜನಕ್ಕೆ ಕೊಡೋದು. ಸೀಬೆ ಮರಗಳು ಹಾಕಿದ್ದೆ, ಸೀಬೆ ಹಣ್ಣು ಎಲ್ಲ ಈ ಮುಸ್ಲಿಂ ಹೆಂಗಸರೆಲ್ಲ ಬರೋರು, ದಾದಾ ಹಣ್ಣು ಕೊಡಿ ಅಂತ ದಾನ. ಅವಾಗ ಸ್ಕೂಲಲ್ಲಿ ಓದುವಾಗ ನಿಮ್ಮ ಫ್ರೆಂಡ್ಸ್ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ, ನಿಮ್ ಜೊತೆ ಬೆಳೆದಿರೋರ್ ಬಗ್ಗೆ ಏನಾದ್ರೂ ನೆನಪಿದ್ಯಾ? ಇದೆ, ಒಳ್ಳೆ ಹುಡುಗರು ಓದಿದ್ದು ಇದ್ದು ಬೇರೆ ಕಡೆ ಸೇರ್ಕೊಂಡಿದ್ದಾರೆ. ಉರ್ದು ಹುಡುಗರು ಜಾಸ್ತಿ ಅಲ್ಲಿ ಇಂಗ್ಲಿಷ್ ಮೀಡಿಯಂ ನಲ್ಲಿ ನಮ್ ಜೊತೆಲಿ ಇದ್ದಿದ್ದು. ನೀವ್ ಯಾಕೆ ಪೊಲೀಸ್ ಕೆಲ್ಸಕ್ಕೆ ಸೇರ್ಕೊಂಡಿದ್ದು? ನಿಮ್ಗೆ ಏನ್ ಆಸೆ ಇತ್ತಾ ಪೊಲೀಸ್ ಕೆಲ್ಸಕ್ಕೆ ಹೋಗ್ಬೇಕಂತ? ಇಲ್ಲ, ನನ್ನ ಸ್ನೇಹಿತರು ಕಾಲೇಜಿನಲ್ಲಿ ಓದ್ಬೇಕಾದ್ರೆ ನನ್ನ ಸ್ನೇಹಿತರು ಯಾರು ಜನರಲ್ ತಿಮ್ಮಯ್ಯ, ಜನರಲ್ ತಿಮ್ಮಯ್ಯ ಇದ್ಯಾ, ಜನರಲ್ ತಿಮ್ಮಯ್ಯ ನಿನ್ ನೈಟ್ ಇಲ್ಲ, ಅವನ್ ನಿನ್ನಷ್ಟು ಓದಿಲ್ಲ, ನೀನು ಎತ್ತರ ಇದೆಯಾ, ಓದಿದ್ಯಾ, BA ಪಾಸ್ ಮಾಡಿದ್ಯಾ, ನೀನು ಜನರಲ್ ತಿಮ್ಮಯ್ಯನಿಂದ ಒಂದು ಗ್ರೇಡ್ ಜಾಸ್ತಿ ಇದೆಯಾ, ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ನೀವು ಸೇರಿದ್ದು. ನೀನು ಜನರಲ್ ತಿಮ್ಮಯ್ಯ ಆಗಲೇಬೇಕು. ಅಯ್ಯೋ, ನಾನು ಇನ್ನೂ BA ಪಾಸ್ ಮಾಡಿಲ್ಲ, ಏನ್ ಪ್ರಯೋಜನ ಅಂತ ಹೇಳಿದೆ. ಮಾಡು. ಕಾಲೇಜಿಗೆ ಇಂಟರ್ಮೀಡಿಯೇಟ್ ಓದಿದ್ದೆ, ಮೇಷ ಕೆಲಸ ಸಿಕ್ಬಿಡ್ತು. ಆಮೇಲೆ ಏನ್ ಮಾಡಿದ್ರು, ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ಬಂದು ಕಾಲೇಜಿಗೆ ಸೇರ್ಬಿಟ್ಟು BA ಪಾಸ್ ಮಾಡಿದೆ. ಆವಾಗ ಅವರೇ ಬಂದ್ಬಿಟ್ರು, ಈಗ BA ಆಗಿದೆ, ನೀನು ಜನರಲ್ ತಿಮ್ಮಯ್ಯ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಾದ್ರೂ ಆಗ್ಲೇಬೇಕು ಅಂತ ನಿಮಗೆ ಅವ್ರ ಅಪಾಯಿಂಟ್ಮೆಂಟ್ ಮಾಡಿದ್ರು. ಅವರೇನೆ ಅಪ್ಲಿಕೇಶನ್ ತಂದು ಫಿಲ್ಅಪ್ ಮಾಡಿ, ಏಜ್ ಇಲ್ವಲ್ಲ ಅವಾಗ ಅವ್ರೇನ್ ಮಾಡಿದ್ರು, ಥ್ರೂ ದ ಪ್ರಾಪರ್ ಚಾನಲ್ ನಾನ್ ಕೆಲಸ ಇತ್ತಲ್ಲ ಅವ್ರ ಮುಖಾಂತರ ಇದ್ ಮಾಡಿದ್ರೆ ಅಗ್ರಿ ಆಗ್ತದೆ ಅಂತ ಹೇಳಿ. ನೀವು ಮೊದಲನೇ ಕೆಲಸ ಇಲ್ಲ, ಟೀಚರ್ ಆಗಿದ್ದೆ ನಾನು. ಎಷ್ಟು ವರ್ಷ ಟೀಚರ್ ಆಗಿದ್ರಿ? ಮೈಸೂರು ಟ್ರೈನಿಂಗ್ ಮಾಡಿದೆ. ಟೀಚರ್ ಕೆಲಸ ಎಷ್ಟು ವರ್ಷ ಮಾಡಿದ್ರಿ? ಟೀಚರ್ ಆಗಿ 20 ವರ್ಷ ಮಾಡಿದ್ದೆ. ಆಮೇಲೆ ಡಿಪಾರ್ಟ್ಮೆಂಟ್ ನಿಂದ ಯಾವ ಕ್ಲಾಸ್ ಮಕ್ಕಳಿಗೆ ಹೇಳ್ಕೊಡ್ತಿದ್ರಿ ಟೀಚರ್? ಮಕ್ಕಳಿಗೆ ಅಂದ್ರೆ ಮೈಸೂರು ಟ್ರೈನಿಂಗ್ ಕಾಲೇಜ್ನಲ್ಲಿ ನನ್ನೊಬ್ಬನ ಬಿಟ್ರೆ ಇನ್ಯಾರು ಇಲ್ಲ. ಅವರು ಏನ್ ಮಾಡ್ಬಿಟ್ರು, ಇಂಗ್ಲಿಷ್ ಮೀಡಿಯಂ ನಲ್ಲಿ ಇವರೊಬ್ಬರು ಇಂಗ್ಲಿಷ್ ಪಾಠ ಮಾಡೋದನ್ನ ತಗೊಳ್ರಿ ಅಂತಂದ್ರೆ, ಅಯ್ಯೋ ಫೇಲ್ ಆಗ್ಬಿಡ್ತೀವಿ, ಕನ್ನಡ ಏನು. ನಾನೊಬ್ಬನೇ ಆ ಕಾಲೇಜಿಗೆ, ಸಾರ್ ಫೇಲ್ ಆಗ್ಬಿಡ್ತೀರ ಸಾರ್, ಬೇಡ ಅಂದ್ರೆ ಫೇಲ್ ಆದ್ರೂ ಚಿಂತೆ ಇಲ್ಲ, ಚಾಲೆಂಜ್ ಮಾಡ್ತೀನಿ. ಹಾರ್ಡ್ವಿಕ್ ಹೈಸ್ಕೂಲು ಪ್ರೊಫೆಸರ್ಸ್ ಇಬ್ಬರನ್ನ ಎಕ್ಸಾಮ್ ಕಳಿಸಿದ್ರು. ಒಂದು ಕ್ಲಾಸ್ ಹುಡುಗರನ್ನ ಅರೇಂಜ್ ಮಾಡಿ, ನೀವು ಪಾಠ ಮಾಡಿ ಹೇಗೆ ಮಾಡ್ತೀರಾ. ನಾನು ಎಲ್ಲಾದ್ರೂ ಮಾತಾಡಬೇಕಂದ್ರೆ ಲೆಕ್ಚರ್ ಇಂಗ್ಲಿಷ್ ನಲ್ಲಿ ಮಾಡ್ತೀವಿ. ಅಲ್ಲಿ ಪ್ರಿನ್ಸಿಪಾಲ್ ಆಶ್ಚರ್ಯ ಪಟ್ಬಿಟ್ರು. 100 ಜನ ಇನ್ಸ್ಪೆಕ್ಟರ್ಗಳು, 75 ಜನ ಸಬ್ ಇನ್ಸ್ಪೆಕ್ಟರ್ಗಳು, 25 ಜನ ಇನ್ಸ್ಪೆಕ್ಟರ್ಗಳು. ಬೋರ್ಡಿನ ಮೇಲೆ ಒಂದು ಸಬ್ಜೆಕ್ಟ್ ಬರೆದ್ಬಿಟ್ಟು ಪ್ರಿನ್ಸಿಪಾಲ್ ಕಮಾನ್ ಮಾತಾಡಿ. ಒಬ್ಬ ಸೆಂಟ್ರಲ್ ನಲ್ಲಿ ಪ್ರೊಫೆಸರ್ ಆಗಿದ್ದ ಅವನು, ಅಮೀನು, ತುಂಬಾ ಇಂಟೆಲಿಜೆಂಟ್, ಮಾತಾಡುದ. 75 ಸಬ್ ಇನ್ಸ್ಪೆಕ್ಟರ್ ಸಮಾಂಗ್ ಎನಿಬಡಿ ಅಂದ್ರು. ಬಂದು ಹೊಡೆದೆ ಅಂದ್ರೆ ಪ್ರಿನ್ಸಿಪಾಲ್ ಬಂದು, ವೆರಿ ಗುಡ್ ತಿಮ್ಮಯ್ಯ, ನೀವು ಅವಾಗ ಜೀವನದಲ್ಲಿ ತೃಪ್ತಿಯಾಗಿದ್ದೀರಾ? ಎಲ್ಲ ಆಯ್ತು, ನನ್ಗೆ ಇದೆಲ್ಲ ಮುಗೀತು. ಅಯ್ಯೋ, ಜನಕ್ಕೆ ಉಪಕಾರ ಮಾಡ್ತಾರೆ, ಅದಕ್ಕಿಂತ ತೃಪ್ತಿ ಇನ್ನೇನ್ ಬೇಕು. ಮಕ್ಕಳು ಅಂತ ಏನು ಅಭಿಮಾನ ಇಲ್ಲ. ಜನಗಳಿಗೆ ಏನ್ ಬೇಕೋ ಅದೆಲ್ಲ ಸೇವೆ ಮಾಡ್ತೀರಾ, ಅವರಿಗೆ ಹೆಲ್ಪ್ ಮಾಡ್ತೀರಾ, ಸಹಾಯ ಮಾಡ್ತೀರಾ. ಈಗ ಎಷ್ಟು ವರ್ಷ ದೊಡ್ಡಪ್ಪ ನಿಮಗೆ?
ಅಮ್ಮ ಎಷ್ಟು ವರ್ಷ? ನನ್ಗ ವಯಸ್ಸೆಷ್ಟು? ಈಗ ವಯಸ್ಸು 85. ಇವಾಗ್ಲೂ ವಾಕಿಂಗ್ ಎಲ್ಲ ಮಾಡ್ತೀರಾ? ವಾಕಿಂಗ್ ಮಾಡ್ತೀರಾ? ಊರಿಗೆ ಒಬ್ರೇ ಹೋಗ್ತೀರಾ? ಟೂ ವೀಲರ್ ಅಲ್ಲಿ ಹೋಗ್ತೀರಾ? ಗಾಡಿನಲ್ಲಿ? ಅಲ್ಲೇ ಇದ್ದು ಜಮೀನಲ್ಲಿ ಬೆಳೆ ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀನಿ. ಅಲ್ಲ, ನೀವು ಗಾಡಿನಲ್ಲಿ ಟೂ ವೀಲರ್ ಅಲ್ಲಿ ಇಲ್ಲ ಹೋಗ್ತೀರಾ? ಬಸ್ಸಲ್ಲಿ ಗಾಡಿ ಹೋಗ್ತೀರಾ? ಗಾಡಿ ಓಡಿಸಲ್ಲ, ಬಸ್ಸಲ್ಲಿ ಹೋಗ್ತೀರಾ? ಬಸ್ಸಲ್ಲಿ ಹೋಗ್ಬೇಕು. ಗೊತ್ತಾಗತ್ತಾ ನಿಮ್ಗೆ ಎಲ್ಲಿ ಹತ್ತಬೇಕು ಎಲ್ಲಿ ಇಳಿಬೇಕೆಲ್ಲ ಗೊತ್ತಾಗತ್ತೆ? ನೀವು ಜೀವನದಲ್ಲಿ ಖುಷಿಯಾಗಿದ್ದೀರಾ? ತೃಪ್ತಿ ನಿಮಗೆ? ಅಯ್ಯೋ ಖುಷಿನ ಹಳಸಿನ ತಿಂದಾಗೆಲ್ಲ ಖುಷಿನೇ. ನಾವು ಬೆಳೆದಿದ್ದು ಅಲ್ಲಿಂದ ತಗೊಂಬಂದು ಇಲ್ಲೇ ಜನಕ್ಕೆಲ್ಲ ನಮ್ಮ ಲಾಯರು ಕುಯ್ದು ಬಿಟ್ಟು ತಗೊಂಡೋಗಿ ಅವ್ರಿಗೆ ಆಫೀಸ್ನಲ್ಲಿ ಕೊಡೋದು. ಏನೆಲ್ಲ ಬೆಳೆದಿದ್ದೀರಾ ನೀವು? ಏನೆಲ್ಲ ಗಿಡ ಮರ ಬೆಳೆದಿದ್ದೀರಾ? ಏನ್ ಬೆಳೆದಿದ್ದೀರಾ? ಸೇಬೆ ಹಣ್ಣು? ಸೀಬೆ ಗಿಡ ಇದೆ, ಮಾವಿನ ಮರ ಇದು, ಹಣ್ಣೆಲ್ಲ ಕಳಿಸಿದ್ದೆ. ಈಗ ಇವರು ಯಾರೋ ಬಂದವರು ಬೇರು ತೂರ್ ಬಿಟ್ರೆ ನಮ್ಮ ಮನೆ ಹುಟ್ಟೋಯ್ತದೆ ಅಂದ್ರಂತೆ. ಕತ್ತರಿಸಾಕ್ಬಿಡ್ತೀವಿ ಬಿಡು. ಏನ್ ತರಕಾರಿ ಏನಾದ್ರು ಬೆಳಿತೀರಾ ಇಲ್ಲಿ? ತರಕಾರಿ ಬರೀ ಹಣ್ಣು? ಹೂವ? ದೇವ್ರ ಪೂಜೆಗೆ ಹೂವ? ದೇವ್ರ ಪೂಜೆಗೆ ಏನ್ ಹೂವ ಇದೆ? ಏನೇನೋ ಬೆಳೆದೆ ಅದ್ರ ಯಾರು ನೋಡ್ಕೊಳ್ಳೋದು ಅದೆಲ್ಲ? ಯಾರು ಅದನ್ನ ಯಾರು ನೋಡ್ಕೊಳ್ಳಂಗೆ ಇಲ್ಲ. ಅದೇ ಬೆಳೆಯುತ್ತೆ. ನಾವ್ ಹಾಕ್ತಿವಿ, ಅವು ಬೆಳ್ಕೊಂತವೆ ಅಷ್ಟೇ. ಓಕೆ ದೊಡ್ಡಪ್ಪ, ಎಲ್ಲರಿಗೂ ಒಂದು ನಮಸ್ಕಾರ ಮಾಡ್ಬಿಡಿ. ಕೊನೆಯದಾಗಿ ಎಲ್ಲರಿಗೂ ವಿಶ್ ಮಾಡಿ. ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಎಲ್ಲರಿಗೂ ಹೇಳ್ಬಿಟ್ಟು ವಿಶ್ ಮಾಡಿ. ಒಳ್ಳೇದಮ್ಮ, ದೇವ್ರು ಒಳ್ಳೇದ್ ಮಾಡಿ.